ಅದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿದ್ದೀನಿ ಸರ್. ಅಂದ್ರೆ ಒಂದ್ಸಲ ಏನಾಗಿತ್ತು, ಪೇಟ ಇದಕ್ಕೆ ಇದು ಹಾಕಿ ಅದು ನಿಂತೋಗಿತ್ತು. ಆಲ್ಟರ್ನೇಟಿವ್ ಏನು ಅಂತ ಯೋಚನೆ ಮಾಡಿದ್ರೆ ಇದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಆಲ್ಟರ್ನೇಟಿವ್ ಆ ಕಂಬಳ ನಿಂತ ಸೀಸನ್ಗಳಲ್ಲಿ ಎಷ್ಟೋ ಕೋಣಗಳು ಕಸಾಯಿಖಾನೆಗೆ ಹೋದವು. ಅಂಡ್ ಇದು ಒಂದೇ ನಮಗೆ ಚಾನ್ಸ್ ಇರೋದು. ಅನ್ಫಾರ್ಚುನೇಟ್ಲಿ ನಾಯಿಗಳಿಂದ ಹಿಡಿದು ಅಥವಾ ಯಾವ ಬೆಕ್ಕುಗಳಿಂದ ಹಿಡಿದು ಕೋಣಗಳಿಂದ ಹಿಡಿದು ದನಗಳಿಂದ ಹಿಡಿದು ದೇ ಆರ್ ನಾಟ್ ಲಿವಿಂಗ್ ಐಡಿಯಲ್ ಲೈಫ್ ಬಿಕಾಸ್ ವಿ ಆರ್ ಹ್ಯೂಮನ್ಸ್. ಆಸ್ ಹ್ಯೂಮನ್ಸ್ ವಿ ಆರ್ ಪುವರ್. ಆ ಕಾರಣಕ್ಕೋಸ್ಕರ ಎಲ್ಲದೂ ಕೂಡ ಕೇಜ್ಡ್, ಎಲ್ಲದೂ ಕೂಡ ಚೈನ್ಡ್. ಆದ್ರೆ ಅದನ್ನ ಎಷ್ಟೋ ಶತಮಾನಗಳಿಂದ ನಾವು ಡೊಮೆಸ್ಟಿಕೇಟ್ ಮಾಡಿದ ಕಾರಣದಿಂದಾಗಿ ಅವುಗಳು ನಮ್ಮ ಜೊತೆಯೇ ಬದುಕಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಇದೆ. ಅದರಿಂದಾಗಿ ಇವ್ರು ಯಾವ ರೀತಿ ನೋಡ್ಕೋತಾರೆ, ಖಂಡಿತ ನೀವು ಹೇಳಿದ ಹೌದು, ಕಂಬಳದಲ್ಲಿ ಒಂದ್ 2 ಏಟು ಹೊಡಿತಾರೆ, ಅದು ನಿಜ ಕೂಡ ಒಪ್ಕೋಬೇಕು. ಆದ್ರೆ ಅದನ್ನ ಬಿಟ್ಟು ಬೇರೆ ಟೈಮಲ್ಲಿ ಯಾವ ರೀತಿ ನೋಡ್ಕೋತಾರೆ, ಅದರಿಂದ ಈ ಆ ಜೆನೆಟಿಕಲಿ ಆ ತಳಿ ಏನಿದೆ ಅದು ಉಳ್ಕೊಂಡಿರೋದೇ ಆ ಒಂದು ಕಾರಣದಿಂದ. ನಿಮ್ ಪಾಯಿಂಟಿಗೆ ಬರ್ತೀನಿ. ಹಾ ಸರ್. ಮನುಷ್ಯರನ್ನ ತಗೊಳ್ಳೋಣ, ಚೆನ್ನಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಣ, ವರ್ಷಕ್ಕೊಂದ್ಸಲ ಹತ್ರ ಹೊಡಿಯೋಣ, ಇದು ಓಕೆನಾ? ಅಲ್ಲಲ್ಲ, ಅದು ಓಕೆ ಪ್ರಶ್ನೆ ಅಲ್ಲ ನಾನು ಹೇಳ್ತಿರೋದು. ನಿಮ್ ಹಾಗಾದ್ರೆ ಬೇರೆ ಆಲ್ಟರ್ನೇಟಿವ್ ಹೇಳ್ಬೋದಾ ನೀವು? ನಾನು ಕ್ವಶನ್ ನೀವ್ ಹೇಳ್ಬೋದು. ಇಲ್ಲ, ಅಂದ್ರೆ ನನ್ನ ಇಷ್ಟೇ ಇರೋದು ಉತ್ತರ. ಯಾಕಂದ್ರೆ ನೀವು ಕೇಳ್ತಿರೋದು ಆಲ್ಟರ್ನೇಟಿವ್ ಏನು ಅಂತ. ಹಾಗಾದ್ರೆ ಕಸಾಯಿಖಾನೆ ಇನ್ನೊಂದು ಸ್ವಲ್ಪ ಅದಿರೋದೇ 2 ಆಪ್ಷನ್ಸ್ ಸರ್. ಮನುಷ್ಯನ ಖುಷಿಗೆ, ಸ್ಟೇಟಸ್ಗೆ 100% ಸರ್. ಅಲ್ಲಲ್ಲ, ಅದು ಎಲ್ಲದೂ ಕೂಡ ನಾವು ಚಿಕನ್ ತಿನ್ನೋದ್ರಿಂದ ಹಿಡಿದು ಎಲ್ಲದೂ ಕೂಡ ಅದೇ ಅಲ್ವಾ ಸರ್. ನಾನೇ ಹೇಳುದು, ಮನುಷ್ಯರು ನಾವು ಹಾಗಾಗಿದ್ದೀವಿ. 2 ಆಪ್ಷನ್ ಇದೆ. ಒಂದೋ ನಾವು ಕಂಬಳದಲ್ಲಿ ಉಳಿಸ್ಕೋಬಹುದು, ಇಲ್ಲಾಂದ್ರೆ ಕಸಾಯಿಖಾನೆ ಕಳಿಸಿ ನಮ್ಗೆಲ್ಲೂ ಕಾಣಿಸಲ್ಲ, ಹಿಂಸೆ ಕಾಣಿಸಲ್ಲ. ಚಿಕನ್ ನಾವು ಡೈಲಿ ತಿಂತೀವಿ, ಹಿಂಸೆ ಕಾಣಿಸಲ್ಲ ನಮ್ಗೆ. ಆದ್ರೆ ಚಿಕನ್ಗೆ ಹೊಡೆದ್ರೆ ಹಿಂಸೆ ಕಾಣಿಸುತ್ತೆ. ಅಲ್ಲಿ ನಾವು ಒಳ್ಳೆಯವರಾಗಿ ಕಾಣಿಸ್ತಾ ಇರ್ತೀವಿ. ಆದ್ರೆ ಒಂದು ವಿಷಯ ಮರಿತೀವಿ ಏನಂದ್ರೆ, ಎಷ್ಟೋ ರೈತರು ಎಷ್ಟೋ ಶತಮಾನಗಳಿಂದ ಡೊಮೆಸ್ಟಿಕೇಟ್ ಮಾಡ್ಕೊಂಬಂದು ಅದನ್ನ ಮಕ್ಕಳ ತರ ಟ್ರೀಟ್ ಮಾಡೋರು ಕೂಡ ಇದ್ದಾರೆ. ಈಗ ನಾನು ನಾಯಿ ಸಾಕ್ತೀನಿ, ಮನೆ ಒಳಗೆ ಸಾಕ್ತೀನಿ. ಇಸ್ ಇಟ್ ರೈಟ್? ಇಟ್ ಇಸ್ ನಾಟ್ ರೈಟ್. ಅದಕ್ಕೆ ಫ್ರೀಡಮ್ ಇಲ್ಲ, ರಿಸ್ಟ್ರಿಕ್ಷನ್ ಅದು. ಅಲ್ಲಿ ಬಾಳುವಂತಹ ಅದು ಜಾಗ ಅಲ್ಲ. ಬಟ್ ನನ್ನ ಪ್ರಕಾರ ನಾನು ಏನೋ ಅದಕ್ಕೆ ಲೈಫ್ ಕೊಡ್ತಾ ಇದ್ದೀನಿ ಅಂತ. ಇಲ್ಲ ಅಂದ್ರೆ ರೋಡಲ್ಲಿ ಕಲ್ಲು ಹೊಡಿತಾರೆ. ಎರಡರಲ್ಲಿ ಯಾವ್ದು ಬೆಟರ್ ಆಪ್ಷನ್ ಅಂತ ಕೇಳಿದ್ರೆ ಮನೇಲಿ ಸಾಕೋದು ಬೆಟರ್ ಆಪ್ಷನ್. ನಿಮ್ಮ ಪರ್ಸನಲ್ ಒಪಿನಿಯನ್ ನಿಮಗೆ ಏನು ಅನ್ಸುತ್ತೆ? ಅದೇ ಹೇಳಿ ಸರ್, ನಾನು ಇದನ್ನೆಲ್ಲ ಕೇಳಿದ್ದೀನಿ ಸರ್. ನಾನು ಎಲ್ಲದೂ ಕೇಳಿದ್ದೀನಿ. ನಾನು ಅವ್ರ ಹತ್ರ ಕೂಡ ನನಗೂ ನಿಮ್ಮ ಕನ್ಸರ್ನ್ 100% ಅರ್ಥ ಆಗ್ತಾ ಇದೆ. ನಾನು ಇದನ್ನೇ ಕೇಳಿದ್ದೀನಿ. ಅದನ್ನೇ ಕೇಳಿ ಆಲ್ಟರ್ನೇಟಿವ್ ಏನು ಅಂತ ಹುಡುಕುವಂತ ಪ್ರಯತ್ನ ಬಂದಾಗ ಆಲ್ಟರ್ನೇಟಿವ್ ವಾಸ್ ವೆರಿ ಸ್ಕೇರಿ. ತುಂಬಾ ನೋವಾಯ್ತು ನನಗೆ. ಅಂದ್ರೆ ಅದು ಹೇಳೋದಕ್ಕೆ ಅವ್ರಿಗೂ ನೋವಾಗುತ್ತೆ. ಬಟ್ ಏನ್ ಗೊತ್ತಾ ಸರ್, ಕಂಬಳ ಅನ್ಫಾರ್ಚುನೇಟ್ಲಿ ತುಂಬಾ ರಿಚ್ ಸ್ಪೋರ್ಟ್ಸ್ ಆಗಿ ಬದಲಾಗಿದೆ. ಯಾಕಂದ್ರೆ ಒಂದು ಕೋಣವನ್ನ ಸಾಕೋ ರೀತಿ ಇರ್ಬೋದು, ಅದೆಲ್ಲದೂ ಕೂಡ ಬಹಳ ಶ್ರಮ ಪಟ್ಟು ಅದನ್ನ ಸಾಕ್ತಾ ಇರ್ತಾರೆ. ಒಂದು ವೇಳೆ ಅದು ನಿಲ್ತು ಅಂದ್ರೆ ಆ ತಳಿಗಳಿಗೆ ಬೇರೆ ಆಪ್ಷನ್ಗಳು ಇರಲ್ಲ. ಅದು ಬಹಳ ಬೇಜಾರಿನ ವಿಚಾರ. ಬಟ್ ಅದೇ ನಾ ಹೇಳಿದ್ರು, ಇದು ನಮ್ಮ ಮೇಲೆ ಬರುವಂಥದ್ದು. ಮನುಷ್ಯರಾಗಿ ನಾವು ಎಲ್ಲಿದ್ದೀವಿ ಅದರಿಂದ ಬರುವಂಥದ್ದು ಅಷ್ಟೇ.